ಇನ್ನು ಸದನದಲ್ಲಿ ಇವತ್ತು ಕಾವೇರಿದ ಚರ್ಚೆ ನಡೆದು ಕಾನೂನು ಸುವ್ಯವಸ್ಥೆ ಎನ್ನುವಂಥದ್ದು ಹದಗೆಟ್ಟಿದೆ ಅಂತ ಪ್ರತಿಪಕ್ಷದ ನಾಯಕರು ಆರೋಪಿಸಿದರು. ಇದೆಲ್ಲದರ ಜೊತೆಗೆ ಒಂದಷ್ಟು ಸ್ವಾರಸ್ಯಕರವಾದಂಥ ಚರ್ಚೆಗಳು ಕೂಡ ಬಂತು. ಹಾಡು, ಹಸೆ, ನಿಂಬೆಹಣ್ಣು ಎಲ್ಲವೂ ಕೂಡ ಇವತ್ತು ಚರ್ಚೆಯ ವಸ್ತುಗಳದು. ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಲಾ ಅಂಡ್ ಆರ್ಡರ್ ಫೈಟ್. ಮಂಡ್ಯದ ಕೆರೆಗೋಡು ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು. ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ. ಕೆರಗೋಡು ಹಾನಗಲ್ ರೇಪ್ ಸೇರಿ ಹಲವು ವಿಷಯ ಪ್ರಸ್ತಾಪ. ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ ಗೂಂಡಾಗಿರಿ ಪ್ರವೃತ್ತಿ ಅಶೋಕಣ್ಣ ಅಲ್ವಾ? ನಾನು ರಾಮ ಹೇಳ್ತೀನಿ, ನೀವ್ ಹೇಳ್ತೀರಾ? ಏಟಿಗೆ ಎದುರೇಟು, ಸೇರಿಗೆ ಸವಾಸೇರು. ಬಜೆಟ್ ಅಧಿವೇಶನದಲ್ಲಿ 3ನೇ ದಿನವಾದ ಇಂದು ಕೂಡ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧವೇ ನಡೆಯಿತು. ವಿಧಾನಸಭೆ ಕಲಾಪದಲ್ಲಿ ಮಂಡ್ಯದ ಕೆರಗೋಡು ಹನುಮ ಧ್ವಜ ಪ್ರಕರಣ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಅಶೋಕ್ ಕೆರಗೋಡು ರಾಷ್ಟ್ರಧ್ವಜ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಮುಗಿಬಿದ್ರು. ರಾತ್ರೋರಾತ್ರಿ ಹನುಮ ಧ್ವಜ ಇಳಿಸಿದ್ದಾರೆ ಎಂದು ಕಿಡಿಕಾರಿದ್ರು. ಮಂಡ್ಯದ ಕೆರೆಗೋಡು ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ. ಅಲ್ಲಿ ಹನುಮ ದೇವಸ್ಥಾನದ ಎದುರುಗಡೆ 30 ಅಡಿ ಈ ವೇಳೆ ಅಶೋಕ್ ಮಾತಿಗೆ ಕೆರಳಿದ ಸಚಿವ ಚಲುವರಾಯಸ್ವಾಮಿ ರಾಷ್ಟ್ರಧ್ವಜವನ್ನ ಕಿತ್ತು ಕೇಸರಿ ಧ್ವಜ ಹಾಕಿದ್ರಲ್ಲ, ನೀವೆಂತವರು ಎಂದು ತಿರುಗೇಟು ನೀಡಿದ್ರು. ನಯನ ಮೋಟಮ್ಮ ಹಾಗೂ ರವಿ ಗಣಿಗ ಬಿಜೆಪಿಯವರಿಗೆ ರಾಷ್ಟ್ರಧ್ವಜ ಮುಖ್ಯ ಅಲ್ವಾ ಅಂತ ಕಿಡಿಕಾರಿದ್ರು. ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು. ದೇಶವನ್ನ ಸಂವಿಧಾನ ಈಗ ಇಡೀ ರಾಜ್ಯದ ನೋಡ್ತಾ ಇದ್ದಾರೆ. ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ. ಮಾತು ಹೇಳ್ಬಿಟ್ಟು ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತ ಅಶೋಕ್ ಹೇಳಿದ್ರು. ಈ ವೇಳೆ ಮಾತನಾಡಿದ ರವಿ ಗಣಿಗ, ಅಶೋಕಣ್ಣ ನಾನು ರಾಮನ ಶ್ಲೋಕ ಹೇಳ್ತೀನಿ, ನೀವು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಎಷ್ಟೇ ಜಗಳ ಆಡ್ತಾ ಇರ್ತೀರಿ ನೀವು, ಜನಗಣಮನ ಅಂದ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ಅಶೋಕಣ್ಣ ಅಲ್ವಾ? ನಾನು ರಾಮನ ಶ್ಲೋಕ ಹೇಳ್ತೀನಿ, ನೀವ್ ಹೇಳ್ತೀರಾ? ಇಷ್ಟಕ್ಕೆ ಸುಮ್ಮನಾಗದ ಅಶೋಕ್, ನಮ್ಗೆ ಇವರು ರಾಷ್ಟ್ರಧ್ವಜದ ಕಲ್ಪನೆ ಕೂಡ ಅವಶ್ಯಕತೆ ಇಲ್ಲ, ಇವರಿಗೆ ಹನುಮನ ಮೇಲಿರುವ ದ್ವೇಷವನ್ನ ಇದು ತೋರಿಸುತ್ತೆ ಅಂತ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮಗೆ ಇವರು ರಾಷ್ಟ್ರಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಹನುಮ ಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು ಇದು ಒಂದ್ ರೀತಿ ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ. ಈಗ ವಿಚಾರ ಏನಂತ ಹೇಳಿದ್ರೆ, ಈ ವೇಳೆ ಸರ್ಕಾರಕ್ಕೆ ಸಲಹೆ ನೀಡಿದ ಸ್ಪೀಕರ್ ಯುಟಿ ಖಾದರ್, ಧ್ವಜಾರೋಹಣದಲ್ಲಿ ಏನಾದ್ರೂ ತಪ್ಪು ನಡೆದಿದ್ರೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ತಿಳಿಸಿದ್ರು. ಧ್ವಜಕ್ಕೆ ಅವಮಾನವಾಗಿದ್ರೆ ಜೈಲಿಗೆ ಹಾಕಿ ಅಂತ ಹೇಳಿದ್ರು. ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಇನ್ನು ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಶಾಸಕ ಕೆ ಗೋಪಾಲಯ್ಯಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣ ಕೂಡ ಸದನದಲ್ಲಿ ಸದ್ದು ಮಾಡಿತು. ಆರೋಪಿ ಬಂಧನ, ಬೆದರಿಕೆ ಹಾಕಿದವನನ್ನ ಗಡೀಪಾರು ಮಾಡಬೇಕು ಅಂತ ಗೋಪಾಲಯ್ಯ ಆಗ್ರಹಿಸಿದ್ರು. ಇದೆಲ್ಲದರ ರಾಜಕೀಯ ಮಾಡಬೇಡಿ ಅಂತ ಆಡಳಿತ ಪಕ್ಷದ ಸದಸ್ಯರು ಹೇಳಿದಾಗ ಗದ್ದಲ ಉಂಟಾಯಿತು. ಚರ್ಚೆ ನಡೆಯುತ್ತಿದ್ದ ವೇಳೆಯಲ್ಲೇ ಸದನದಲ್ಲಿ ಹೇಳಿಕೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪದ್ಮರಾಜನನ್ನ ಬಂಧಿಸಿರುವ ಬಗ್ಗೆ ಮಾಹಿತಿ ನೀಡಿದ್ರು. ಸುರೇಶ್ ಕುಮಾರ್ ಅವ್ರ ಮೇಲೆ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಾನೆ. ಅದು ನೀವು ಕನ್ಫರ್ಮ್ ಮಾಡಬೇಕು. ಅದನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಮೆಸೇಜ್ ಬಂದಿದೆ, ಮುಂದೆ ಕ್ರಮ ತಗೊಳ್ಳಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ ಅಂತ ಆರೋಪಿಸಿದ ವಿಪಕ್ಷ ನಾಯಕ ಅಶೋಕ್ ಹುಬ್ಬಳ್ಳಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರ ಪ್ರಸ್ತಾಪಿಸಿದ್ರು. ಆಗ ಸದನದಲ್ಲಿ ತೀವ್ರ ಗದ್ದಲ, ಕೋಲಾಹಲ ಉಂಟಾಯಿತು. ಶ್ರೀಕಾಂತ್ ಪೂಜಾರಿ ಅವ್ರ ಕರಸೇವಕರೆಲ್ಲ ಅನ್ನೋದಕ್ಕೆ ವಾದ ಮಾಡಿ ನೀವು ಬಿಜೆಪಿ ಕಾರ್ಯಕರ್ತರು ಮಟ್ಕ ನಡೆಸಬಹುದು, ಜೂಜ ಕರಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ. ಇದರ ಜೊತೆಗೆ ರಾಮ ಮಂದಿರ ಉದ್ಘಾಟನೆ ವಿಚಾರ ಕೂಡ ಸದನದಲ್ಲಿ ಪ್ರಸ್ತಾಪಿಸಲಾಯಿತು. ಈ ವೇಳೆ ಆಡಳಿತ ಪಕ್ಷದವರು ರಾಷ್ಟ್ರಪತಿಗಳಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಕೊಡದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಗ ಸದನದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಲಾಯಿತು.
ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಎಚ್ ಡಿ ರೇವಣ್ಣನವರ ಶಾಸ್ತ್ರಗಳ ಬಗ್ಗೆ ಚರ್ಚೆ ಆಯಿತು. ಒಂದೆರಡು ನಿಂಬೆಹಣ್ಣು ಜಾಸ್ತಿ ಪೂಜೆ ಮಾಡಿ ಸರ್ಕಾರ ಬೀಳಿಸೋಣ ಅಂತ ಆರ್ ಅಶೋಕ್ ಹಾಸ್ಯ ಚಟಾಕಿ ಸಿಡಿಸಿದ್ರು. ರೇವಣ್ಣವ್ರೆ, ಇವಾಗ ಮಾಡಿಸ್ತಾ ಇದ್ದೀರಾ, ನಿಂಬೆಹಣ್ಣು ಎಲ್ಲ ಮಾಡಿಸ್ತೀರಾ, ಎರಡೆರಡು ಡಬಲ್ ಮಾಡಿಸ್ಬಿಡಿ, ಒಂದು 4-5 ನಿಂಬೆಹಣ್ಣು ಮಾಡಿಸಿ, ಸರ್ಕಾರ ಬೀಳಿಸ್ಬಿಡೋಣ. ಈ ಸರ್ಕಾರ ಕೆಟ್ಟು ನಿಂತು ಹೋಗಿರುವ ಬಸ್ ಇದ್ದಂತೆ ಅಂತ ಕಾಲೆಳೆದ ಆರ್ ಅಶೋಕ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಏನಿಲ್ಲ ಹಾಡು ಹೇಳಿ ಕಾಮಿಡಿ ಮಾಡಿದ್ರು. ಸೋಷಿಯಲ್ ಮೀಡಿಯಾ ನೋಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಒಂದು ಟ್ರೆಂಡ್ ಅದು, ಏನಿಲ್ಲ ಅಂತ. ಇಲ್ಲಿ ನೀರಿಲ್ಲ, ಮೇವಿಲ್ಲ, ಅಕ್ಕಿ ಇಲ್ಲ, ಇದು ಟ್ರೆಂಡ್. ಹಾಡು ಬರ್ತಾ ಇರೋದು ಏನಿಲ್ಲ. ಈ ಕೊನೆಗೆ ಏನ್ ಹಾಕಿದ್ದಾರೆ ಅಂದ್ರೆ ಏನಿಲ್ಲ, ಈ ಸರ್ಕಾರ ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬರ್ಕೊಟ್ಟವ್ರು ಯಾರು. ಹನುಮಧ್ವಜ ವಿಚಾರವನ್ನ ಚುನಾವಣೆಯಲ್ಲೂ ಬಳಸಿಕೊಳ್ಳಲು ಈ ಮೂಲಕ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.